ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಮ್ಮ ಗೋಕರ್ಣ ಟು ಗುಜರಾತ್ ಜರ್ನಿಯ ಡೇ 2 ತಿಂಡಿ ತಿನ್ನೋದ್ರ ಮೂಲಕ ಸ್ಟಾರ್ಟ್ ಮಾಡ್ತಿದ್ದೀವಿ. ಸ್ವಲ್ಪ ಮಳೆ ಇದೆ. ತಿಂಡಿ ತಿನ್ಕೊಂಡು ಇವಾಗ ನಾವಲ್ಲಿ ಆ ಕಡೆ ಆ ಬಿಲ್ಡಿಂಗ್ ಅಲ್ಲಿ ರೂಮ್ ಮಾಡಿದ್ವಿ. ನಮ್ಮ ಬೈಕಲ್ಲಿ ಅಲ್ಲೇ ಇದೆ. ಅಲ್ಲಿ ಇವಾಗ ಲಗೇಜ್ ಎಲ್ಲ ಗಾಡಿ ಫುಲ್ ಸೆಟ್ ಮಾಡಿ ಸೀದಾ ನಮ್ಮ ಮುಂದಿನ ದಾರಿ ಹೋಗ್ತಾ ಇರೋದು. ಈ ಕಡೆ ಈ ರೂಟಲ್ಲಿ ಹೋಗ್ತಾ ಇರೋದು. ಇವತ್ತು ನಮ್ದು ಡೇ 2 ಜರ್ನಿ ಸ್ಟಾರ್ಟ್. ಬೈಕ್ ಇವಾಗ ಫುಲ್ ಸೆಟಪ್ ಆಗ್ತಾ ಇದೆ. ಒಂದು ಗಾಡಿ 2 ಬಾಡಿ ಸೀದಾ ಹೋಯ್ತಾ ಇರೋದು ಇವಾಗ. ಇವಾಗ ನೀವು ಏನು ನೋಡ್ತಿದ್ದೀರಾ, ಇದು ಶಿವಾಜಿ ಮಹಾರಾಜರ ಮಹಾರಾಷ್ಟ್ರದ ರಾಯಗಢ ಕೋಟೆ. ನಾವೀಗಿಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇವಾಗ ನೀವು ಏನ್ ನೋಡ್ತಿದ್ದೀರಾ ಮೆಟ್ಲುಗಳು, ಇದೆಲ್ಲ ಆಗಿನ ಕಾಲದಲ್ಲಿ ಮಾಡಿರುವಂತ ಮೆಟ್ಲುಗಳಲ್ಲ. ಇದು ಮಹಾರಾಷ್ಟ್ರ ಸರ್ಕಾರ ಮುಂದೆ ಪ್ರವಾಸೋದ್ಯಮ ಜಾಸ್ತಿ ಆಗ್ತಾ ಬಂದಂಗೆ ಎಲ್ಲ ರೆಡಿ ಮಾಡ್ತಿರೋದು ಈ ತರ. ಅಂದ್ರೆ ಮೊದ್ಲೆಲ್ಲ ಮೆಟ್ಲಿತ್ತು, ಬಟ್ ಏನಂತಂದ್ರೆ ಈ ತರ ಆರಾಮಾಗಿ ನಡ್ಕೊಂಡು ಹೋಗ್ತಾರ ಏನೋ ಆ ತರ ಮೆಟ್ಲು ಇರ್ಲಿಲ್ಲ. ನಾರ್ಮಲ್ ಆಗಿ ಮೆಟ್ಲು ಇರ್ತಿತ್ತು. ಬಟ್ ಇದನ್ನೆಲ್ಲ ಇವಾಗ ಫುಲ್ ರೆಡಿ ಮಾಡಿರೋದು. ಕೆಳಗಡೆಯಿಂದ ಬೇಸಿಗೆ ಕಾಲದಲ್ಲೆಲ್ಲ ಈ ತರ ಕಾಣಿಸುತ್ತೆ ವ್ಯೂ. ಬಟ್ ಈಗ ನಾವು ಬಂದಿರೋದು ಮಳೆಗಾಲ ಆಗಿರೋದ್ರಿಂದ ಫುಲ್ ಎಲ್ಲ ಫಾಗ್ ತುಂಬಿದೆ ನೋಡಿ. ಅಷ್ಟೇನ ವ್ಯೂ ಎಲ್ಲ ಕಾಣಿಸ್ತಾ ಇಲ್ಲ. ಬಟ್ ಓಕೆ, ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಿದೆ. ನೀವು ಅಲ್ಲಿ ಎಂಟ್ರಿ ಗೇಟ್ ಅಲ್ಲಿ ಟಿಕೆಟ್ ತಗೊಂಡ್ರೆ ಹಂಗೆ ಈ ಕಡೆ ಮುಂದೆ ಬರ್ಬೇಕು. ಅಲ್ಲಿ ನಿಮ್ಗೆ ಸ್ವಲ್ಪ ಎಮರ್ಜೆನ್ಸಿಗೆ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಫೆಸಿಲಿಟೀಸ್ ಮಾಡಿದ್ದಾರೆ. ಬಟ್ ಅದು ವರ್ಕಿಂಗ್ ಅಲ್ಲಿ ಇದೆಯಾ ಅಂತ ನಂಗೆ ಪಕ್ಕ ಗೊತ್ತಿಲ್ಲ. ಬಟ್ ಅಲ್ಲಿ ಇದೆ. ಬಟ್ ಎಮರ್ಜೆನ್ಸಿಗೆ ಓಕೆ, ಏನ್ ತೊಂದರೆ ಇಲ್ಲ. ನಾವಿಗೆ ಸುಮಾರು 2300 ಸಮಥಿಂಗ್ ಎಷ್ಟು ಮೆಟ್ಟಿದೆ. ಅದಕ್ಕೊಂದು ಆ ಕಡೆ ಬರ್ತೀವಿ. ಅಂದ್ರೆ ನಾವೇ ಸಮುದ್ರ ಮಟ್ಟದಿಂದ 7700 ಅಡಿ ಎತ್ತರದಲ್ಲಿದ್ದೇವೆ. ಅಂದ್ರೆ 800 ಮೀಟರ್ ಎತ್ತರದಲ್ಲಿದ್ದೇವೆ ಇವಾಗ. ಹಂಗೆ ಮುಂದೆ ಬಂದ ಕೂಡಲೇ ನಿಮ್ಗೆ ಇಲ್ಲಿ ಓಪನ್ ಆಗಿ ಪ್ಲೇಸ್ ಸಿಗತ್ತೆ. ಹಂಗೆ ಪ್ಲೇಸ್ ಅಲ್ಲಿ ಮುಂದೆ ಬಂದ್ರೆ ಅಲ್ಲಿ ಹಿಂದ್ಗಡೆ ಹೋಗ್ಬಿಟ್ರೆ ಅಲ್ಲಿ ಕೋಟೆ ಸಿಗತ್ತೆ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಶಿವಾಜಿ ಅವರ ಸ್ಟ್ಯಾಚು ಇದೆ. ಪ್ರತಿಯೊಬ್ಬರು ಅಲ್ಲಿ ಹೋಗಿ ಫೋಟೋ ತಗೊಂತಿದ್ದಾರೆ. ಈಗ ನಾವು ಹೋಗ್ತೀವಿ ಅಲ್ಲಿ. ಇವತ್ತು ನಾವು ರಾಯಗಢ ಫೋರ್ಟ್ಗೆ ಟ್ರೆಕಿಂಗ್ ಮಾಡಿರೋದ್ರಿಂದ ಮಧ್ಯಾಹ್ನ ಊಟ ಸ್ಕಿಪ್ ಆಗೋಯ್ತು. ಹಂಗಾಗಿ ಇವಾಗ ಏನ್ ಅನ್ಸಿರಿ, ಮಿಸಾಳ ಪಾವ್ ಟೈಮ್ ಎಷ್ಟಾಯ್ತು ಇವಾಗ? ಮಿಸಲ್ ಪಾವ್ ಇವಾಗ ಟೈಮು 5:50 ಆಯ್ತು. ಇವಾಗ ಮಧ್ಯಾಹ್ನದ ಊಟ ಮತ್ತೆ ಸಂಜೆ ಸ್ನಾಕ್ಸ್ ಎಲ್ಲ ಇವಾಗೆ ಮುಗಿಸ್ಬಿಟ್ಟು ಸ್ವಲ್ಪ ಇನ್ನೊಂದು 100 ಕಿಲೋಮೀಟರ್ ರೈಡಿಂಗ್ ಮಾಡಿ ಇವತ್ತಿನ ದಿವಸ ಎಂಡ್ ಮಾಡ್ಬೇಕು ಅಂತ ಪ್ಲಾನ್ ಇದೆ, ಹೇಳ್ತೀನಿ. ರಾಯಗಢ ಕೋಟೆ ಟ್ರೆಕ್ಕಿಂಗ್ ಮಾಡಿ ಫುಲ್ ಸುಸ್ತಾಗಿತ್ತು. ಬಟ್ ಆದರೂ ಒಂದು 100-150 ಕಿಲೋಮೀಟರ್ ನೈಟ್ ಜರ್ನಿ ಮಾಡಿದ್ವಿ. ಬರ್ತಾ ಒಂದೇ ವೇಳೆ ಪೆಟ್ರೋಲ್ ಹಾಕೊಂಡು ಇಲ್ಲಿ ಪನ್ವೇಲ್ದಲ್ಲಿ ಸ್ಟೇ ಮಾಡಿದ್ವಿ. ನನ್ನ ರಾಯಗಢ ಕೋಟೆದು ಫುಲ್ ವಿಡಿಯೋ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ಬಟ್ ಇದರಲ್ಲಿ ಜಸ್ಟ್ ಡೇ 2 ಎಕ್ಸ್ಪ್ಲೋರಿಂಗ್ ಯಾವ ಥರ ಇದೆ ಅಂತ ಅದನ್ನೇ ಆ್ಯಡ್ ಮಾಡಿದ್ದೀನಿ. ನಿಮಗೇನಾದರೂ ರಾಯಗಢ ಕೋಟೆದು ಫುಲ್ ವಿಡಿಯೋ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಂಡರ್ ವಿತ್ ಮಕ್ಕಿ ಅಂತ ನನ್ನ ಯೂಟ್ಯೂಬ್ ಚಾನಲ್ ಇದೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.